ನಿನಗೇನು ಚಟ್ನಿ ಪುಡಿನ ಸಾಂಬಾರ? ನಮ್ದು ಡಿಪ್ಪು. ಅಯ್ಯೋ ಅಮ್ಮು ಇರು ಪುಟ್ಟ, ಇವತ್ತು ಇಂಟರ್ವ್ಯೂನಲ್ಲಿ ಏನು ಕೇಳಿದ್ರೆ ಏನು ಹೇಳಬೇಕು ಅನ್ನೋದು ನೆನಪಿದೆ ತಾನೆ? ನಮ್ಮ ಮೇಲೆ ಡೌಟಾ? ಏನ್ ತಮಾಷೆನಾ? ದಂಡಗೆ ಹೆದರಲಿಲ್ಲ, ದಾಳಿಗೆ ಹೆದರಲಿಲ್ಲ, ಇನ್ನು ಇಂಟರ್ವ್ಯೂಗೆ ಹೆದರಿ ಬಿಡ್ತೀನ? ಗೊತ್ತಿದ್ರೆ ಹೇಳೋದು, ಗೊತ್ತಿಲ್ಲ ಅಂದ್ರೆ ತಿಳ್ಕೊತೀನಿ ಅಂತ ಹೇಳೋದು ಅಷ್ಟೇ ಅಕ್ಕ. ವೆರಿ ಸಿಂಪಲ್. ಇದೇ ಬೇಡ ಅನ್ನೋದು. ನಮ್ಮ ಹತ್ರ ಒಟ ಅಂತ ಮಾತಾಡ್ದಂಗೆ ಅಲ್ಲೂ ಮಾತಾಡೋಕೆ ಹೋಗ್ಬೇಡ. ಇಂಟರ್ವ್ಯೂ ಆದ್ಮೇಲೆ ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್ ಅನ್ನೋದೇ ಫಸ್ಟ್ ಕ್ವಶನ್. ನಮ್ಮ ಬಗ್ಗೆ ಬೇಜಾನ್ ಮ್ಯಾಟ್ರ್ ಇದೆ. ಅದನ್ನೆಲ್ಲ ಹೇಳಿ ಮುಗಿಸೋಷ್ಟ್ರಲ್ಲಿ ಇಂಟರ್ವ್ಯೂ ಮಾಡೋನ್ ಫುಲ್ ಇಂಪ್ರೆಸ್ ಆಗಿ ನನಗೆ ಕೆಲಸ ಸಿಗೋದಂತೂ ಗ್ಯಾರಂಟಿ. ಅಮ್ಮು, ಓವರ್ ಕಾನ್ಫಿಡೆನ್ಸ್ ಒಳ್ಳೇದಲ್ಲ. ಲೇ ಆರ್ತಿ, ಏನೇನೋ ಹೇಳಿ ಹೆದರಿಸ್ಬೇಡ. ನನ್ನ ಮಗಳು ಜಾಣೆ, ಅದಕ್ಕೆ ಅವಳಿಗೆ ಇಂಟರ್ವ್ಯೂ ಬಂದಿರೋದು. ಅಮ್ಮ, ನೀನು ಹೇಳ್ದಂಗೆ ನಂಗೊಂದು ಕೆಲಸ ಸಿಕ್ಬಿಟ್ರೆ ಪಟಾಕಿ ಹೊಡೆಯೋದಂತೂ ಗ್ಯಾರಂಟಿ. ನಿನಗ್ಯಾಕೆ ಕೆಲಸ ಕೊಡಲ್ಲ ಅಂತಾರೆ? ಆರ್ತಿ ಕೇಟ್ರಿಂಗ್ ಸರ್ವಿಸಸಲ್ಲಿ ಇಷ್ಟು ವರ್ಷ ಅನುಭವ ಇದೆ ಅಂತ ಹೇಳ್ಕೊ. ಯಾಕ್ರೆ ನಗ್ತಿದ್ದೀರಾ? ನಾನೇನು ತಪ್ಪು ಹೇಳಿದ್ನಾ? ಅಮ್ಮ, ಅವಳು ಅಪ್ಲೈ ಮಾಡಿರೋದು ಅಕೌಂಟ್ಸ್ ಜಾಬ್ಗೆ. ನೀನು ಆರ್ತಿ ಕೇಟ್ರಿಂಗ್ ಸರ್ವಿಸ್ ಎಕ್ಸ್ಪೀರಿಯನ್ಸ್ ತಗೊಂಡು ಅವಳೇನು ಮಾಡ್ತಾರೆ? ಈ ಅಕೌಂಟ್ಸ್ ಎಲ್ಲ ನನಗೆ ಅರ್ಥ ಆಗಲ್ಲ. ನಮ್ಮ ಅಮ್ಮಗೊಂದು ಕೆಲಸ ಸಿಕ್ಕಿದ್ರೆ ನಮ್ಮ ಮನೆ ಕಷ್ಟ ಸ್ವಲ್ಪ ಕಡಿಮೆ ಆಗುತ್ತೇನೋ ಅಂತ ಆಸೆ ಅಷ್ಟೆ. ಸ್ವಲ್ಪ ಏನಮ್ಮ, ಕಂಪ್ಲೀಟಾಗಿ ಕಳೆದೋಗ್ಬಿಡುತ್ತೆ. ನಿನ್ನ ಹಾರ್ಟಿನ ಬಾಟಮ್ ಇಂದ ಆಶೀರ್ವಾದ ಮಾಡು, ನನಗೆ ಕೆಲಸ ಪಕ್ಕ ಸಿಗುತ್ತೆ. ನನ್ನ ಆಶೀರ್ವಾದ ಸದಾ ನಿನ್ನ ಮೇಲಿರುತ್ತೆ. ನೀನು ಹೋಗೋವಾಗ ದೇವ್ರಿಗೆ ನಮಸ್ಕಾರ ಮಾಡಿಬಿಟ್ಟು ಹೋಗು. ಏನಕ್ಕ, ನೀನು ಇದೇ ಡ್ರೆಸ್ಸಲ್ಲಿ ಇಂಟರ್ವ್ಯೂಗೆ ಹೋಗ್ತೀಯಾ? ನನ್ಗೇನು ತಲೆ ಇಲ್ವಾ? ರೆಡಿ ಆಗ್ಬಿಟ್ಟು ಹೋಗ್ತೀನಿ. ಹೋಗ್ತಾ ಇನ್ನೊಂದು ಬಡಿನ ಕಾಲೇಜ್ ಹತ್ರ ಡ್ರಾಪ್ ಮಾಡಿಬಿಡು. ಯಾರೇ ಅದು? ನಾನೇ. ಹಂಗಾರೆ ಬೇಕಂತೀನಿ ರೆಡಿ ಆಗೆ. ಅಕ್ಕ ಇಟ್ಬಿಡು. ತಟ್ಟೆ ಇಡೋಕ್ಕೂ ಸೋಂಬೇರಿ ತಾನೆ. ನೀ ನಿಧಾನಕ್ಕೆ ತಿನ್ನೆ, ಗಂಟ್ಲಿಗೆ ಹಿಡಿಯುತ್ತೆ. ಸಾಕಮ್ಮ, ಅಮ್ಮು ನಂಗೆ ಲೇಟ್ ಆಗ್ತಾ ನೋಡ್ತೀನಿ. ಅಮ್ಮು ಹುಷಾರು, ಇಂಟರ್ವ್ಯೂ ಚೆನ್ನಾಗಿ ಮಾಡಿ. Boss, this time I fixed correct timing meeting, boss. And you not come to our office, boss. So I did the meeting here only, boss. ಇನ್ಫ್ಲೂಯೆನ್ಸ್ ಮೇಲೆ ಯಾರನ್ನೂ ಕೆಲ್ಸಕ್ಕೆ ತಗೋಬಾರ್ದು ಅಂತ ನಿಮ್ಮನ್ನು ನೋಡಿದ್ಮೇಲೆ ನನಗೆ ಅರ್ಥ ಆಯ್ತು. ಅಲ್ಲ ರೀ, ಇದಕ್ಕಿದ್ದಾಗ ಯಾಕೆ ಇಂಗ್ಲೀಷ್ ಮೇಲೆ ನಿಮ್ಗೆ ಅಷ್ಟೊಂದು ಕೋಪ? ಬಾಸ್, ಭಾಷೆಯಲ್ಲಿ ಏನಿದೆ ಬಿಡಿ ಬಾಸ್. ಭಾಷೆ ಹಿಂದೆ ಇರೋ ಫಿಲಾಸಫಿ ತುಂಬ ಸಿಂಪಲ್ಲು ಬಾಸ್. ನಾನು ಹೇಳಿದ್ದು ನಿಮ್ಗೆ ಅರ್ಥ ಆದರೆ ಉದ್ದೇಶ ಈಡೇರ್ದಂಗೆ ಅಲ್ವಾ ಬಾಸ್? ಹಸುವಾಗೋದ್ರಿಂದ ಇರೋ ಫಿಲಾಸಫಿನೂ ಸಿಂಪಲ್ ಆಗಿ ಹೊಟ್ಟೆ ತುಂಬಿಸ್ಕೊಳ್ಳೋದು. ಹಾಗಂತ ಕೈಗೆ ಸಿಕ್ಕಿದೆಲ್ಲ ತಿನ್ನೋದಕ್ಕಾಗತ್ತಾ? ಅರ್ಥ ಆಯಿತು ಬಾಸ್. ಇನ್ಮೇಲೆ ನಿಮ್ಗೆ ಅರ್ಥ ಆಗೋ ಕನ್ನಡದಲ್ಲೇ ಮಾತಾಡ್ತೀನಿ. ನನಗೆ ಅರ್ಥ ಆಗೋ ಕನ್ನಡ ಅಂತ ಬೇರೆ ಯಾವುದೂ ಇಲ್ಲ. ತಾವು ಏನೂ ಮಾತಾಡದೆ ತೆಪ್ಪಗೆ ನಿಂತ್ಕೊಂಡ್ರೆ ನನಗೆ ದೊಡ್ಡ ಉಪಕಾರ ಮಾಡ್ದಾಗುತ್ತೆ. ನಮಸ್ತೆ, ನಾನು ಅಮೂಲ್ಯ ಅಂತ. ಇಲ್ಲಿಗೆ ಅಕೌಂಟೆಂಟ್ ಜಾಬಿಗೆ ಬಂದಿದ್ದೀನಿ. ನಿಮ್ಮ ರೆಸ್ಯೂಮೆ ಕೊಟ್ಟು ಕುತ್ಕೊಳ್ಳಿ, ನಿಮ್ಮನ್ನ ಕರೆದಾಗ ಇನ್ಫಾರ್ಮ್ ಮಾಡ್ತೀನಿ. ಸರಿ. ಐ ಆಮ್ ಸಾರಿ, ನಾನೇ ಎತ್ತಿಡ್ತೀನಿ. ಮೇಡಮ್, ಆಂಡ್ರ್ಯೂ ಸರ್ ಹತ್ರ ಮಾತಾಡಬೇಕಿತ್ತು, ಅಪಾಯಿಂಟ್ಮೆಂಟ್ ಇದೆ. ಯಾ, ಐ ನೋ. ಆಂಡ್ರೂ ಸರ್ ಇಸ್ ವೇಟಿಂಗ್ ಫಾರ್ ಯು. ಪ್ಲೀಸ್ ಗೋ ಇನ್ಸೈಡ್. ಈ ಹುಡುಗಿರ ಬಾಯಲ್ಲಿ ಇಂಗ್ಲೀಷು ಎಷ್ಟು ಸಲೀಸಾಗಿ ಡ್ಯಾನ್ಸ್ ಆಡುತ್ತೆ. ನಮ್ಮ ಕಂಡ್ರೆ ಅದು ಏನು ಕೋಪನೋ ಏನೋ. ಬಾಸ್, ಐ ಆಮ್ ಸಾರಿ. ತಾಯಿ ಚಾಮುಂಡಿ, ಈ ಕೆಲಸನಾದ್ರೂ ಸಿಗೋ ಥರ ಮಾಡಮ್ಮ. ಅಕ್ಕನ ಮದ್ವೆಗೆ ಹಣ ಸೇರ್ಸೋಕೆ ಅಪ್ಪಂಗೆ ನಾನು ಸಹಾಯ ಮಾಡಬೇಕು. ಅಮ್ಮ ಹೇಗೆ ಅನ್ಕೊಂಡಿದ್ದಾಳೋ ಮದ್ವೆ ಹಾಗೆ ನಡಿಬೇಕು. ಫಸ್ಟ್ ಇಂಟರ್ವ್ಯೂನಾ ನಿಮ್ಮದು? ಟೆನ್ಷನ್ ಮಾಡ್ಕೋಬೇಡಿ. ಟೆನ್ಷನ್ ಮಾಡ್ಕೊಂಡ್ರೆ ಎಲ್ಲ ಮರ್ತೋಗುತ್ತೆ. ಟೆನ್ಷನಾ? ಹಾಗಂದ್ರೆ ಏನು ಅಂತಾನೆ ನನಗೆ ಗೊತ್ತಿಲ್ಲ.
ಸುಹಾಸಿನಿ, ನಲ್ಪಕ್ಕ ಏನು ಮಾಡಿಸಿದ್ಯಾ? ಮಂಗಳಾರತಿ ತಗೊಳ್ಳಿ. ದೇವ್ರೆ, ಮುದ್ದು ಮಾಡಿ ಬೆಳೆಸಿರೋ ಇವ್ರ ಮೊದಲನೇ ಮಗನಿಗೆ ಒಳ್ಳೆ ಬುದ್ಧಿ ಕೊಡಪ್ಪ. ವಿಕಿ, ಅದು ಯಾಕೋ ಹಾಗೆ ಹೇಳ್ತೀಯಾ? ಹುಡುಗಿರು ಅಂದ್ರೇನೆ ಕೆಂಡಾಕಾರ ಅವನಿಗೆ ಹುಡುಗಿರು ಹುಡುಕೋ ಯೋಚನೆ ಮಾಡ್ತಿದ್ರಲ್ಲ ಡ್ಯಾಡ್. ಅವನಿಗೆ ಸರಿಯಾಗಿರೋ ಹುಡುಗಿನ ನಾವಂತೂ ಹುಡುಕಕ್ಕಾಗಲ್ಲ. ಅದಕ್ಕೆ ದೇವರ ಹತ್ರನೇ ಯಾವ್ದಾದ್ರು ಹುಡುಗಿ ಸೃಷ್ಟಿ ಮಾಡಿದ್ಯಾ ಅಂತ ಕೇಳ್ಕೊತಿದ್ದೀನಿ. ಸುಹಾಸಿನಿ, ಏನು ಯೋಚನೆ ಮಾಡ್ತಾ ಇದೆಯಾ? ವಿಕ್ಕಿ ಹೇಳಿ ಸರಿಯಾಗಿದೆ ಅಲ್ವಾ? ವೇದಾಂತ್ ಮದುವೆ ಆಗಲ್ಲ ಅಂತ ರಂಪ ಮಾಡ್ತಿದ್ದಾನಾ? ಹಾಗೇನಿಲ್ಲ ಶ್ರೀಧರ್, ವಿಕ್ಕಿ ಏನು ಅಂತಾನೆ ಅಂತ ನೀವು ತಲೆ ಕೆಡಿಸ್ಕೋಬೇಡಿ. ವಿಕ್ಕಿ ಹೇಳ್ದೆ ಇದ್ರು ವೇದಾಂತ್ ಏನು ಅಂತ ನನಗೆ ಗೊತ್ತಿಲ್ವಾ? ಅವನು ಮದುವೆ ಆಗಲ್ಲ ಅಂತ ಹೇಳಿದ್ರು ಆಶ್ಚರ್ಯ ಇಲ್ಲ. ಆದರೆ ಶ್ರೀಧರ್, ನನಗೇನೋ ಅವನಲ್ಲಿ ಚೇಂಜಸ್ ಆಗಿದೆ ಅಂತ ಡೌಟ್ ಆಗ್ತಿದೆ. ಚೇಂಜಸ್ಸಾ? ಏನು? ಮದುವೆ ಮನೇಲಿ ಅವನು ಸಾರ್ಥಕ್ ಚಿಕ್ಕಮ್ಮನ ಮಗಳು, ಅದೇ ಆ ಜೋರಾಗಿದ್ದಾಳಲ್ಲ ಹುಡುಗಿ, ಅವಳ ಕೈ ಹಿಡ್ಕೊಂಡು ಹೋಗ್ತಿದ್ದ. ನಾನು ನೋಡಿದೆ. ಆಮೇಲೆ ಎಲ್ಲಿ ಹೋಗಿದ್ದೆ ಅಂತ ಅವನು ಕೇಳಿದಾಗ ಲಂಡನ್ನಿಂದ ಕಾನ್ಫರೆನ್ಸ್ ಕಾಲ್ ಇತ್ತು ಅಂತ ಹೇಳ್ದ. ವೇದಾಂತ್ ಯಾವತ್ತೂ ನನ್ನ ಹತ್ರ ಸುಳ್ಳು ಹೇಳೋದಿಲ್ಲ. ಅದಕ್ಕೆ ಓ, ಇಷ್ಟನಾ ಮದರ್ ಇಂಡಿಯಾ? ಇದ್ರಲ್ಲಿ ಡೌಟ್ ಪಡೋದೇನಿಲ್ಲ ಬಿಡಿ. ಅಣ್ಣ ಅವಳು ನೋಡಿದ್ರೇನೆ ಇರಿಟೇಟ್ ಆಗ್ತಾನೆ. ಆ ಗ್ಯಾಪಲ್ಲಿ ಅವರಿಬ್ಬರ ಮಧ್ಯೆ ಏನಾರು ಒಂದು ಕಿರಿಕ್ ಆಗೇ ಇರುತ್ತೆ. ಹುಡುಗಿ ಜೊತೆ ಜಗಳ ಆಡಿದನ್ನ ನಿಮ್ಮ ಹತ್ರ ಹೇಗೆ ಹೇಳೋದು ಅಂತ ಸುಳ್ಳು ಹೇಳಿರ್ತಾನೆ. ಶ್ರೀಧರ್, ಹಾಗಿರ್ಬೋದಾ? ಹೋಗಿ ಹೋಗಿ ವೇದಾಂತ್ ಬಗ್ಗೆ ನನ್ನ ಹತ್ರ ಕೇಳ್ತಾ ಇದೆಯಾ? ನಾನು ಹೊರಗಡೆ ಹೋಗಿ ಬರ್ತೀನಿ. ಬಾಯ್ ಮದರ್ ಇಂಡಿಯಾ. ಇದ್ರೂ ಇರಬಹುದು. ಹಲೋ. ಓ, ಹಲೋ ಮಿಸ್ಟರ್ ವೇದಾಂತ್. ಹೋಪ್ ಐ ಆಮ್ ನಾಟ್ ಲೇಟ್. ಇಲ್ಲ, ನಿಮಗೋಸ್ಕರನೇ ವೇಟ್ ಮಾಡ್ತಿದ್ದೆ. ಆ್ಯಂಡ್ ಈಸ್ ಮಿಸ್ಟರ್ ವೇದಾಂತ್. ಹಲೋ. ದೆನ್ ತಂಗಿ ಮದುವೆ ತುಂಬಾ ಗ್ರ್ಯಾಂಡ್ ಆಗಿ ಮಾಡಿದ್ರಂತೆ. ವೆರಿ ನೈಸ್. ಆ್ಯಂಡ್ ಸಾರಿ, ನಾನು US ಅಲ್ಲಿ ಇದ್ದೆ, ಹಾಗಾಗಿ ಮದುವೆಗೆ ಬರೋಕ್ಕಾಗಲಿ. ವಿಷಯ ಗೊತ್ತಾಯ್ತು. ಇಲ್ಲಾಂದ್ರೆ ನಾನು ಸುಮ್ಮನೆ ಇರ್ತಿದ್ದೆ. ಅದು ನಿಜಾನೇ ಅನ್ನಿ. ಬಿಸ್ನೆಸ್ ಮಾತಾಡೋಣ. ಯಾ, ವೈ ನಾಟ್? ಪ್ಲೀಸ್ ಇಡ. ನೀವು ಕಳಿಸಿದ ಡೀಟೇಲ್ಸ್ನ ಚೆಕ್ ಮಾಡಿದೆ, ತುಂಬಾನೇ ಖುಷಿಯಾಗಿ. ವೇದಾಂತ್ ಲಾಜಿಸ್ಟಿಕ್ಸ್ ಅಂಡರ್ನಲ್ಲಿ ಹೊಸ ಬಿಸ್ನೆಸ್ ವೆಂಚರ್ಗೆ ಸಪೋರ್ಟ್ ಮಾಡ್ತಿರೋದು ತುಂಬಾನೇ ಒಳ್ಳೆ ಇನಿಷಿಯೇಟಿವ್. ಥ್ಯಾಂಕ್ ಯು. ಅದಕ್ಕೆ ನೀವು ನಮ್ಮ ಪಾರ್ಟ್ನರ್ಶಿಪ್ಗೆ ಅಪ್ರೋಚ್ ಮಾಡಿರೋದು ಇನ್ನೂ ಖುಷಿ ವಿಚಾರ. ನೀವು ಆಲ್ರೆಡಿ ಬಿಸ್ನೆಸ್ಸಲ್ಲಿ ಪಳಗಿರೋರು. ಪಾರ್ಟ್ನರ್ಶಿಪ್ ಸಕ್ಸಸ್ ಆದರೆ ಅಡ್ವಾಂಟೇಜ್ ನಮಗೆ ತಾನೆ. ರಿಯಲಿ ಯು ಹ್ಯಾವ್ ಡನ್ ಅ ಗುಡ್ ಜಾಬ್. ಹಾಗೆ ನಮ್ಮ ಕೆಲಸ ಶುರು ಮಾಡೋಕ್ಕೂ ಮುಂಚೆ ಕ್ಲಿಯರ್ ಮಾಡ್ಕೊಂಬೇಡ. ಇನಿಷಿಯಲ್ ಡೇಸಲ್ಲಿ 60% ಆಫ್ ದ ಪ್ರಾಫಿಟ್ ನಮಗೆ ಬಂದ್ಬಿಡ್ಬೇಕು. ಆಂಡ್ರೂ, ಏನು ಹೇಳ್ತಿದ್ದೀರಾ? ಸರಿಯಾಗಿ ಹೇಳ್ತಿದ್ದೀನಿ ವೇದಾಂತ್. ಹೊಸ ಬಿಸ್ನೆಸ್ ಅಂತ ಶುರು ಮಾಡುವಾಗ ಐಡಿಯಾಸ್ ಎಲ್ಲ ನಿಮ್ಮ ಕಡೆಯಿಂದ ಬರುತ್ತೆ ಅನ್ನೋದು ಬಿಟ್ರೆ ಎಲ್ಲ ಕೆಲಸ ನಾವೇ ಮಾಡ್ಬೇಕಲ್ವಾ? ಜಾಸ್ತಿ ಕೆಲಸ ನಮ್ದೇ ಅಂದಮೇಲೆ ರಿಟರ್ನ್ಸ್ ಕೂಡ ನಮ್ದೇ ಜಾಸ್ತಿ ಬರ್ಬೇಕಲ್ವಾ? ಅಮೂಲ್ಯ, ಪ್ಲೀಸ್ ಗೋ ಇನ್ಸೈಡ್. ಆಲ್ ದ ಬೆಸ್ಟ್.
ಗಾಡಿ ಸೈಡ್ಗೆ ಹಾಕಿ. ದೇವ್ರೆ, ಏನಪ್ಪ ನಿನ್ ಲೀಲೆ. ತೀರಾ ರೋಡ್ ಮಧ್ಯದಲ್ಲಿ ನಮ್ಮ ಹುಡುಗಿ ದರ್ಶನ ಮಾಡಿಸ್ಬಿಟ್ಟಿಯಲ್ಲ. ಬಾಯಾರಿ ನೀರ್ ಕೇಳ್ದವನೆದ್ರು ಜಲ್ಪಾತನೇ ಸೃಷ್ಟಿ ಮಾಡ್ಬಿಟ್ರೆ ಒಂದು ಕ್ಷಣ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಲ್ಲ. ಏನ್ ಇನ್ನೋಸೆಂಟ್ರಿ ನೀವು. ಸಿಟಿಲಿರೋ ಅಪರೂಪದ ಬೆಟ್ಟದ ಹೂ ಅಂದ್ರೆ ನೀವೇ ಕಣ್ರಿ. ನಿಮ್ಮನ್ನ ನೋಡ್ತಿದಾಗೆ ನಮ್ಮ ಬಾಯಲ್ಲಿ ಅನ್ಯಾಯವಾಗಿ ಏನೇನೋ ಬರ್ತಿದೆ. ನಿಮ್ಮನ್ನ ನೋಡಿನೂ ಮಾತಾಡ್ಸಿಲ್ಲ ಅಂದ್ರೆ ಗಂಡ್ ಜನ್ಮಕ್ಕೆ ಅವಮಾನ ಮಾಡ್ದಂಗೆ. ಎಲ್ಲಿ ಹೋದ ಇವನು? ನಿಮ್ಮ ಆ್ಯಟಿಟ್ಯೂಡ್ ನಂಗೆ ತುಂಬ ಇಷ್ಟ ಆಯಿತು. ಈ ಇಂಟರ್ವ್ಯೂ ಇಷ್ಟು ಬೇಗ ಮುಗ್ದೋಗುತ್ತಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಹಾಗಾದ್ರೆ ನನಗೆ ಕೆಲಸ ಪಕ್ಕನಾ ಸರ್? ಬಂದಿರೋ ಕ್ಯಾಂಡಿಡೇಟ್ಸಲ್ಲಿ ನಿಮ್ಮಷ್ಟು ಚೆನ್ನಾಗಿ ಆನ್ಸರ್ ಮಾಡಿರೋರು ಯಾರೂ ಇಲ್ಲ. ಸೊ ಈ ಕೆಲಸ ನಿಮಗೆ ಆಗುತ್ತೆ. ಗುಡ್ ಲಕ್. ಥ್ಯಾಂಕ್ ಯು ಸರ್. ಐಡಿಯಾ ನಮ್ಮದು, ಮಾರ್ಕೆಟಿಂಗ್ ನಮ್ಮದು, ಸರ್ವಿಸ್ ನಮ್ಮದು. ಬರೀ ಎಕ್ಸಿಕ್ಯೂಷನ್ಗೆ 60% ಬುಲ್ಶಿಟ್. ಏನ್ ಹೀಗೆ ಮಾತಾಡ್ತಿದ್ದೀರಾ? ಇನ್ನು ಹೇಗೆ ಮಾತಾಡ್ತಾರೆ? ನೀವೇ ನನ್ನ ಬಿಟ್ಟು ಕೆಲಸ ಮಾಡ್ಕೊಡ್ತಿದ್ದೀರಾ. ವಿ ವಿಲ್ ಪೇ ಫಾರ್ ಇಟ್. ಇಷ್ಟ ಇಲ್ಲ ಅಂದ್ರೆ ಮೊದಲೇ ಹೇಳ್ಬೋದಿತ್ತು ತಾನೆ. ನಮ್ಮ ಟೈಮ್ ಯಾಕೆ ವೇಸ್ಟ್ ಮಾಡಿದ್ರಿ? ನಾನ್ಸೆನ್ಸ್. ಬಾಸ್, 60% ಶೇರ್ ಬೇಕಂತ. ತಾಯಿ ಚಾಮುಂಡಿ, ಅಂತೂ ಕಂಡ್ಬಿಟ್ಬಿಟ್ಟೆ ನೀನು. HR ಮಾತಾಡಿದನ್ನ ಕೇಳಿದ್ರೆ ಕೆಲಸ ಫಿಕ್ಸ್ ಅನ್ಸುತ್ತೆ. ಥ್ಯಾಂಕ್ಸ್ ಆಯ್ತಾ? ವಾಟ್ ನಾನ್ಸೆನ್ಸ್. ಹೋಗ್ತಾ ರಿಸೆಪ್ಷನ್ ಅಲ್ಲಿರೋಳಿಗೆ ಒಂದು ಥ್ಯಾಂಕ್ಸ್ ಹೇಳಬೇಕು. ಅವಳು ಆಲ್ ದಿ ಬೆಸ್ಟ್ ಅಂತ ನಂಗೆ ವಿಶ್ ಮಾಡಿದ್ಲು. ಇದು 1 kg ಇದೆಯಾ ನೋಡಿ. ಎಷ್ಟಾಯ್ತು? ರೀ ಒಂದು ನಿಮಿಷ ನಿಲ್ರಿ. ನಮ್ಮ ಕಡೆ ನೋಡೋದೇ ಇಲ್ಲ ಅಂತಿರಲ್ಲ. ಅಲ್ಲ, ನೀವು ಈ ರೇಂಜ್ಗಳವರಾಗ್ಬಿಟ್ರೆ ನಮ್ಮ ಗತಿ ಏನು? ಆ್ಯಕ್ಚುಲಿ ಸಿನಿಮಾದಲ್ಲಾಗಲಿ ರಿಯಲ್ ಆಗಲಿ ಹುಡುಗರೇ ಹುಡುಗಿರನ್ನ ಫಾಲೋ ಮಾಡಬೇಕು. ನಿಮ್ಮಂಥವ್ರು ಒಂದು ದೊಡ್ಡ ಮನ್ಸು ಮಾಡಿ ಅದಕ್ಕೆಲ್ಲ ಬ್ರೇಕ್ ಹಾಕ್ಬೋದಲ್ವಾ? ಯೋಚನೆ ಮಾಡಿಪ್ಪ. ನೋಡಿ, ನೀವು ಈಗ ಹಿಂದಿಂದನೇ ಬರ್ತಾ ಇದ್ರೆ ನೋಡಿದವ್ರು ತಪ್ಪು ತಿಳ್ಕೊತಾರೆ. ಯು ಮೀನ್ ಈ ಸೊಸೈಟಿ ಬಗ್ಗೆ ಮಾತಾಡ್ತಿದ್ದೀರಾ? ಆಡೋರ್ ಬೈ ಮುಚ್ಚಕ್ಕಾಗುತ್ತೇನ್ರಿ? ಅಷ್ಟಕ್ಕೂ ನಾವಿಬ್ರು ಒಂದೇ ಫ್ಯಾಮಿಲಿ ತಾನೆ? ಏನು ರಿಲೇಟಿವ್ಸ್ ಅಲ್ವಾ ಅಂತ ಹೇಳಕ್ ಬಂದೆ. ಯಾರಾದ್ರೂ ಕೇಳಿದ್ರೆ ಹಾಗೆ ಹೇಳ್ಬೋದಲ್ವಾ? ನೋಡಿ, ನೀವು ಅನ್ಕೊಂಡಂಗೆಲ್ಲ ಏನೂ ಇಲ್ಲ. ನೀವು ಶ್ರೀಮಂತರು, ನಾವು ಆಗಲ್ಲ. ನಿಮ್ಮ ಸ್ಟೇಟಸ್ಗೂ ನಮ್ಮ ಸ್ಟೇಟಸ್ಗೂ ಮ್ಯಾಚ್ ಆಗಲ್ಲ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಹುಡುಗಿರು ಯಾವಾಗಲೂ ಕ್ಲಿಯರ್ ಆಗೇ ಇರ್ತಾರೆ. ನಾವೇ ಹುಡುಗರು ಕನ್ಫ್ಯೂಸ್ ಮಾಡ್ಕೋತೀವಿ.
ಯಾಕೋ ನಮ್ಮ ಹುಡುಗಿ ಮುದ್ದಾಗಿ ಮುನ್ಸ್ ಕಟ್ಕೊಂಡಿದ್ದಾಳೆ, ಸಮಾಧಾನ ಮಾಡೋಣ. ಆದರೂ ಹುಡುಗರಿಗೆ ಅವ್ರವ್ರ ಹುಡುಗಿರು ಮುನ್ಸ್ ಕಟ್ಕೊಂಡ್ಮೇಲೆ ತುಂಬ ಕ್ಯೂಟಾಗಿ ಕಾಣಿಸ್ತಾರಂತೆಪ್ಪ. ರೀ ನೀವೇನು ಹೇಳ್ದೆ ಈಗ ಬಂದ್ಬಿಟ್ರೆ ಇದೇ ಸಮಾಜ ನಾನು ತಪ್ಪಾಗಿ ತಿಳ್ಕೊಳಲ್ವಾ? ಅದಕ್ಕೆ ಹೇಳಿದ್ದು ಹಿಂದೆ ಬರಬೇಡಿ ಅಂತ. ರೀ ಅನ್ಯಾಯವಾಗಿ ನೀವು ಟೆನ್ಷನ್ ಮಾಡ್ಕೋತಾ ಇದ್ದೀರಾ. ನೀವು ನನ್ನ ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ ಅನ್ಸುತ್ತೆ. ಅಲ್ಲ, ನಿಮ್ಮ ಪ್ರಕಾರ ನಿಮ್ಮ ಹಿಂದೆ ಮುಂದೆ ಸುತ್ತಾಡಿ ಲವ್ ಅಲ್ಲಿ ಬಿದ್ದು ನಿಮ್ಮ ಮನೆಯವ್ರನ್ನೆಲ್ಲ ಒಪ್ಸಿ ನಿಮ್ಮನ್ನೇ ಮದುವೆ ಆಗಿ 1 ಡಜನ್ ಮಕ್ಕಳೆತ್ತು ಆ ಮಕ್ಕಳು ಸ್ಕೂಲಲ್ಲಿ ಅಡ್ಮಿಷನ್ ಮಾಡ್ಕೊಳ್ಬೇಕಾದ್ರೆ ಕ್ಯೂ ಅಲ್ಲಿ ನಿಂತಿರೋ ಕಲ್ಪನೆ ಕಂಡ್ರೆ ಹೇಗೆ? ಆ ಥರ ಇಮ್ಯಾಜಿನೇಷನ್ ಎಲ್ಲ ಇದ್ರೆ ದಯವಿಟ್ಟು ಡಿಲೀಟ್ ಮಾಡಿಬಿಡಿ. ನನ್ನ ಮನ್ಸಲ್ಲಿ ಆ ಥರ ಎಲ್ಲ ಏನಿಲ್ಲ. ಒಂದು ವೇಳೆ ನಿಮ್ಮ ಮನ್ಸಲ್ಲಿ ಆ ಥರ ಇದ್ರೆ ದಯವಿಟ್ಟು ಅದನ್ನೆಲ್ಲ ಇಲ್ಲೇ ಮರೆತುಬಿಡಿ. ಬಾಸ್, ನೀವು ಲಿಫ್ಟಲ್ಲಿ ಕೆಳಗೆ ಬರೋ ಅಷ್ಟರಲ್ಲಿ ನಾನು ಮೆಟ್ಲು ಹಿಡ್ಕೊಂಡು ಹೋಗಿ ಕಾರ್ನ ಆಚೆ ತೊಗೊಂಡು ಬಂದ್ಬಿಡ್ತೀನಿ. ಡ್ರೈವರಿಗೆ ಫೋನ್ ಮಾಡಿ ಹೇಳೋದಾಗಲ್ಲ? ಆಗಲೇ ಕಾಲ್ ಮಾಡಿದ್ದೆ, ನೆಟ್ವರ್ಕ್ ಸಿಗ್ತಾ ಇಲ್ಲ, ಅವ್ನು ಬೇಸ್ಮೆಂಟಲ್ಲಿ ಇದ್ದಾನಲ್ಲ. ಹಾಗಾಗಿ ನೀವು ಬರೋ ಅಷ್ಟರಲ್ಲಿ ನಾನು ಹೋಗಿ ಕಾರ್ನ ಆಚೆ ತೊಗೊಂಡು ಬಂದ್ಬಿಡ್ತೀನಿ. ಅವ ದೊಡ್ಡದಾಗಿ ನನ್ನನ್ನೇ ಎಡ್ವಟ್ಟು ಅಂತಿದ್ದೆ, ಇವಾಗ ನೀನ್ ಮಾಡ್ತಿರೋದೇನು? ಚೆನ್ನಾಗಿರೋದನ್ನ ಹಾಳು ಮಾಡಬೇಡ. ನೀನೇನಾದ್ರು ಕೇಳಿದ ನಾನು ತೆಪ್ಪಗೆ ನಿಂತ್ಕೋ. ಲಿಫ್ಟ್ ಇರೋದು ಪಬ್ಲಿಕ್ಗೆ, ನೀನ್ ಸ್ವಂತಕ್ಕಲ್ಲ. ಇದ್ರೊಳಗಡೆ ನಾನು ಇದ್ದೀನಿ ಅಂತ ನೆನಪಿರ್ಲಿ. ನೀನೇ ಪ್ರಾಬ್ಲಮ್. ನೀನು ಇಲ್ಲ ಅಂದಿದ್ರೆ ಎಲ್ಲ ಸರಿಯಾಗಿರ್ತಿತ್ತು. ನಿನ್ ಬುದ್ಧಿನೇ ಇಷ್ಟ ಅಲ್ವಾ? ಹಿಂದೆ ಮುಂದೆ ಗೊತ್ತಿಲ್ಲದೆ ಮಾತಾಡೋದು, ಯಾರ್ದು ತಪ್ಪನ ಇನ್ಯಾರ ಮೇಲೂ ಹಾಕೋದು, ಆಮೇಲೆ ತಾನು ಮಾಡಿದ್ದೆ ಸರಿ ಅಂತ ಬಿಲ್ಡಪ್ ಕೊಡೋದು. ಏಯ್